ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರೆಗ್ನೆನ್ಸಿ ರಿವೀಲ್ ವಿಡಿಯೋನ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಹೇಗೆ ಟೆಸ್ಟ್ ಮಾಡ್ತಾಯಿದ್ದೀನಿ ಅಂತ. ಮಾರ್ನಿಂಗ್ 4:30 ಎದ್ದು ಟೆಸ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ನರ್ವಸ್ ಇತ್ತು, ಭಯ ಇತ್ತು, ಹೇಗೆ ಅನಿಸುತ್ತೆ ಏನಾಗುತ್ತೆ ಅಂತ ಒಂದು ಟೆನ್ಷನ್ ಕೂಡ ಇತ್ತು. ಆದರೆ ಅದಕ್ಕಂತ ಅದು ಈಗಿನ ವಿಡಿಯೋ ಅಂತ ಅಂದ್ಕೋಬೇಡಿ. ಖಂಡಿತವಾಗ್ಲೂ ಇದು ಲಕ್ಕಿದೆ ಪ್ರೆಗ್ನೆನ್ಸಿ ಟೆಸ್ಟ್ ನಾನು ಮಾಡಿರೋದು. ಸೊ ಒಂದಲ್ಲ ಎರಡಲ್ಲ ಮೂರು ಸಲ ಟೆಸ್ಟ್ ಮಾಡಿದ್ದೀನಿ ನಿಜಾನ ಅಂತ. ಯಾಕಂದರೆ ಫಸ್ಟ್ ಡೇ ಚೆಕ್ ಮಾಡಿದಾಗ ಅಷ್ಟೊಂದು ಏನೂ ಕಾಣಿಸಿಲ್ಲ. ಸೊ 10 ಮಿನಿಟ್ಸ್ ಆದಮೇಲೆ ಅದರ ಲೈನ್ ಬಂದಿದ್ದು. ಸೊ ಬಿಡು ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದಾದಮೇಲೆ ನ್ಯೂ ಇಯರ್ ಡೇ ಚೆಕ್ ಮಾಡಿದೆ. ಸೊ ಅದರಲ್ಲಿ ಲೈಟಾಗಿ ಪಿಂಕಿಶ್ ಲೈನ್ ಬಂದಿತ್ತು. ನನಗೆ ಗೊತ್ತಿರೋ ಒಬ್ಬರು ಅಕ್ಕನಿಗೆ ಕೇಳಿದೆ. ಅವರೊಂದು ಸಮ್ಟೈಮ್ಸ್ ಫಾಲ್ಸ್ ಪ್ರೆಗ್ನೆನ್ಸಿ ಕೂಡ ಇರುತ್ತೆ ಈ ಥರನೇ ಅಂತ ಹೇಳಿದರು. ಆಮೇಲೆ ಫೈನಲಿ January 4th ನಾನು ಚೆಕ್ ಮಾಡಿದ್ದು. ಸೊ ಅದರಲ್ಲಿ ಫುಲ್ ಡಾರ್ಕಿಶ್ ಆಗಿ ಕಾಣಿಸ್ತಾ ಇತ್ತು. ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಒಂದು ಕಡೆ ಭಯ ಕೂಡ ಆಗ್ತಿತ್ತು. ಅಯ್ಯೋ ನಾನು ಪ್ರೆಗ್ನೆಂಟು, ಇನ್ನು ನೆಕ್ಸ್ಟು ನಾನು ಚೈಲ್ಡಿಶ್ ಥರ ಆಡೋಂಗಿಲ್ಲ, ಬಿಹೇವ್ ಮಾಡೋಂಗಿಲ್ಲ, ಇನ್ಮೇಲೆ ಹುಷಾರಾಗಿ ಜವಾಬ್ದಾರಿಯಿಂದ ಇರಬೇಕು ಅಂತೆಲ್ಲ ಅನ್ನಿಸ್ತಾಯಿತ್ತು. ಆಮೇಲೆ ಏನು ಸಿಲಿಯಾಗಿ ಯೋಚನೆ ಮಾಡ್ತಾಯಿದ್ದೆ, ಇವಾಗ ತಾನೇ ಪ್ರೆಗ್ನೆಂಟು, ಮುಂದೆ ನೋಡೋಣ ಬಿಡು ಅಂತ ಅಂದ್ಕೊಂಡೆ. ಆಮೇಲೆ ಶಿವ ಅವ್ರಿಗೆ ಹೇಳಿದೆ. ಅವ್ರಿಗಂತೂ ತುಂಬಾ ಖುಷಿ ಆಗ್ತಿತ್ತು. ಆದ್ರೂ ಹೌದಾ ಇಷ್ಟು ಬೇಗ ಆಗೋಯ್ತಂತ ಅವ್ರಿಗೊಂದು ಕಡೆ ನರ್ವಸ್ ಕೂಡ. ನಾವಿಬ್ಬರು ಶೈ ಪರ್ಸನ್ನು. ಸೊ ಮನೆಯವ್ರಿಗೆ ಹೇಗೆ ಹೇಳೋದನ್ನೋದೇ ದೊಡ್ಡ ಟಾಸ್ಕ್ ಆಗಿತ್ತು. ನಾವು ಹೇಗೆ ಪ್ರೆಗ್ನೆನ್ಸಿನ ರಿವೀಲ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ತಗೊಂಡು ನೋಡ್ರಿ, ನಿಮಗೆ ಗೊತ್ತಾಗ್ತದೆ. ಏನು ಚೀಟ ಸ್ವಂತ ಮನೆಯದು ರಿಜಿಸ್ಟ್ರೇಷನ್ ಪೇಪರ್ ಅದು. ಆದರೆ ತೆಗೆದು ನೋಡಮ್ಮ, ಅದರಲ್ಲೇ ತೆಗೆದು ನೋಡ್ರಿ, ಪೇಪರ್ ಐತೆ. ಎರಡೇ ಪೇಪರ್ ಇರೋದು, ಇನ್ನೊಂದೈತೆ ಅದೆಲ್ಲ ಮೆತ್ಕೊಂಡೈತೆ ನೋಡಮ್ಮ. ಏನಿದೆ ನಿಜ. ನೆನ್ನೆನೇ ಎಷ್ಟು ತಿಂಗಳು? 2 ತಿಂಗಳಿಗೆ ಯಾರು ಇದು ಮಾಡಿಸ್ತಾರ? ಅಲ್ಲಿ ಡಾಕ್ಟ್ರು ಬರೆದು ಕೊಟ್ಟಿದ್ರು. ಆಮೇಲೆ ಅದು ಕನ್ಫರ್ಮ್ ಆಗುತ್ತಾ ಇಲ್ವಾ ಅಂತ. ಆಮೇಲೆ ಮನೇಲಿ ಯಾರು ದೊಡ್ಡವ್ರು ಇಲ್ವಾ ಅಂತ ಅಂದರು. ಇಲ್ಲ. ಇದು ನನ್ನ ದೊಡ್ಡ ತಂಗಿ ರಿಯಾಕ್ಷನ್. ಏನು ಸೆಕ್ ತೆಗೆದು ವಾಕಿಂಗ್ ಸ್ಟೈಲು ಬರ್ತೀನಿ ಸ್ವಲ್ಪ. ಅದೇ ಅದು ಆಧಾರ್ ಕಾರ್ಡ್. ಹೆಂಗೆ ಹೇಳ, ಹೆಂಗೆ ಹೌದಾ? ಎಲ್ಲರಿಗಿಂತ ಕಾಡಿಸಿದ್ದೆ ನಮ್ಮಮ್ಮ ಜಾಸ್ತಿ. ನೋಡಮ್ಮ ಇಲ್ಲ ತೋಡು ತೆಗಿಯಮ್ಮ, ಪ್ರಾಮಿಸ್ ಹುಳ ತೆಗಿಯಮ್ಮ. ಮಾ ಇಲ್ಲ ಹುಳ ಹಂಗಲಾಡುತ್ತಾ ನೋಡಮ್ಮ, ನೋಡಮ್ಮ ಹುಳ ಇಲ್ಲ ನೋಡಮ್ಮ, ಹುಳ ಹೆಂಗ ಅಲಾಡುತ್ತಾ ನೋಡು ನೋಡು. ಹುಳ ಅಲ್ಲ, ತೆಗಿಯಮ್ಮ. ಏನಿಲ್ಲ ತೆಗಿ ನೋಡಮ್ಮ, ಖುಷಿ ಆಗತ್ತೆ ನೋಡು ನೋಡಮ್ಮ. ಅವ್ರಿಗೂ ಗೊತ್ತಿಲ್ಲ ಮತ್ತೆ ತೆಗಿಯಮ್ಮ, ಕಬ್ಬಿಳ ಇಲ್ಲ ನೋಡಮ್ಮ. ಬೇರೆ ಸುಮ್ಮನೆ ಬಾಕ್ಸಿಂಗ್ ಓಪನ್ ಮಾಡು, ದೂರದಿಂದ ಓಪನ್ ಮಾಡಿ. ನೋಡಮ್ಮ ಈಗ ತೆಗಿಯೋದಾಗಿ. ಹಾಂ
ಅಮ್ಮ ಹಂಗಲ್ಲ ಈ ಕಡೆ ಇದು ಇರುತ್ತೆ ನೋಡು. ದೂರ ಇಟ್ಕೊತೀನಿ. ಅದು ಏನು ಗೊತ್ತದು ಮುಂಚೆ ನಾವು ಒಳಗಡೆಲ್ಲ ಪೇಪರು ಬಳೆ ಸುತ್ತಬಿಟ್ಟು ಪೇಪರ್ ಮಡ್ಸ್ಬಿಟ್ಟು ಕೊಡ್ತಾ ಇದ್ದೀವಿ. ನೋಡಮ್ಮ ಏನಣ್ಣ ಅಂತಿದಪ್ಪ. ಓಪನ್ ಮಾಡಮ್ಮ. ಒಂದು ಕಡ್ಡಿ ಫುಲ್ಲ ಸುತ್ತಬಿಟ್ರೆ ತಗ್ಗಿಯಮ್ಮ ಅದೇ ಕಡ್ಡಿ ತಗ್ಗಿಯಮ್ಮ ಹಂಗಲ್ಲ ಹಿಂಗ್ ತೆಗಿಯಮ್ಮ. ಅವ್ರಿಗೆ ಏನ್ ಹೇಳ ಏನೋ ಆಯ್ತಾ ಎಷ್ಟಾಯ್ತು? 2ನೇ ತಿಂಗಳು ಮುಗೀತು. ಅಯ್ಯೋ ಹುಳ 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 ಅಂತ. ಮುಂಚೆ ನಮ್ಮ ಇದರಲ್ಲಿ ಏನು ಮಾಡ್ತಿದ್ವಿ ಒಂದ್ 2 ಟೆಸ್ಟ್ ಮಾಡೋದು ಬರೀ 1 ಮಾಡೋದು. ನನ್ನ ತಮ್ಮನಿಗೆ ನಮ್ಮ ಅಮ್ಮಗೆ ನಮ್ಮ ಡ್ಯಾಡಿಗೆ ಎಲ್ಲ ನಮ್ಮ ಮಮ್ಮಿಗೆ ನೋಡಿದ್ದು ನನಗೆ ಗೊತ್ತಾಗಿದ್ದು. ನಮ್ಮ ಅತ್ತೆಯವ್ರಿಗೆ ಹೇಳಿದ ಮೇಲೆ ನಮ್ಮ ಅತ್ತೆಯವ್ರ ಮನೆಯವ್ರಿಗೆಲ್ಲ ಹೇಳಿದ್ರು. ಸೊ ಈ ಥರ ನಾನು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ದು. ಸೊ ನೀವು ಯಾವ ಥರ ರಿವೀಲ್ ಮಾಡಿದೆ ಅಂತ ಕಮೆಂಟ್ ಮಾಡಿ. ಈ ಬ್ಯೂಟಿಫುಲ್ ಮೆಮೊರಿನ ನನ್ನ ಮೆಮೊರಿ ಡೈರಿಗೆ ಹಾಕ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.